ಆ್ಯಕ್ಚುಲಿ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಪೂಜೆ ರೇಟ್ ಜಾಸ್ತಿ ಆಗಿದೆ. ಅದು ಕೂಡ ಜಾಸ್ತಿ ಆಗಿದೆ. ಗೋಲ್ಡ್ ರೇಟ್ಗಿಂತ ಯಾವ ರೇಟ್ ಜಾಸ್ತಿ ಇದ್ರೆ ಪೂಜೆ ರೇಟು. ಗೋಲ್ಡ್ ರೇಟ್ ಆದರೂ ನಾವು ತಗೊಂಡ್ರೆ ಗೋಲ್ಡ್ ಇರುತ್ತೆ ನಮ್ಮ ಹತ್ರ, ಪೂಜೆ ಮಾಡಿದ ಗ್ಯಾರಂಟಿ ಇಲ್ಲ. ಅದಕ್ಕೆ ನಮ್ಮ ಯಾರಿಗೂ ಭಕ್ತಿ ಬರ್ತಾ ಇಲ್ಲ ರೀ. ವೀಕ್ಷಕರಿಗೆಲ್ಲ ಒಂದೇ ಮಾತು ಹೇಳ್ತಾ ಇರೋದು, ವರ್ಕ್ ಆದರೆ ಭಕ್ತಿ ಬರುತ್ತಲ್ವಾ. ಖಂಡಿತ. ಇವತ್ತು ಯಾಕೆ ಜನಗಳಿಗಲ್ಲಿ ಭಕ್ತಿ ಇಲ್ಲ? ವರ್ಕ್ ಆಗಲ್ಲ. ಪೂಜೆ ಮಾಡಿದ ತಕ್ಷಣ ವರ್ಕ್ ಆಗದೆ ಇದ್ದಾಗ ಏನು ಬರುತ್ತೆ? ಪೋಷಕರು ಇವನು ಹೇಳಿದ್ದು ಕೇಳಿ ಅವ್ನು ಪೂಜೆ ಮಾಡಿಸ್ತಾರೆ, ಅದು ವರ್ಕ್ ಆಗಿರೋ ಇನ್ನೊಬ್ಬ ಯಾರೋ ಹೇಳ್ತಾರೆ ಅಲ್ಲ ಅವ್ನು ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಹೋಗು. ಬರೀ ಇಂಥ ಥರ್ಡ್ ಕ್ಲಾಸ್ ಬುದ್ಧಿಗಳೇ ಹಾಕೋದಿಲ್ಲ ಕಡೆ. ಅವ್ನು ಚೆನ್ನಾಗಿ ಹೇಳ್ತಾನೆ ಅಲ್ಲೋಗು, ಇವನು ಚೆನ್ನಾಗಿ ಹೇಳ್ತಾನೆ ಇಲ್ಲೋಗು. 108 ಕಡೆ ಕಳಿಸ್ತಾರೆ. ಫಸ್ಟ್ ಹೋಗಿದ್ದೇನಾಯಿತು, ಸೆಕೆಂಡ್ ಹೋಗಿದ್ದೇನಾಯಿತು? ನಾನು ನೋಡಿದ್ದೀನಿ ಸಾರ್, ನಾವು ಊರೆಲ್ಲ ಸುತ್ತಬಿಟ್ಟು ಕೊನೆಗೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ, ಏನಾದ್ರು ಕೊಡ್ತೀರಾ ಪರಿಹಾರ? ನಾನು ಪರಿಹಾರ ಕೊಡಲ್ಲ. ಪರಿಹಾರ ಇಲ್ಲ. ಯಾವ ಟೈಮಲ್ಲಿ ಆಗುತ್ತೆ ಅದಕ್ಕೆ ಏನು ಉಂಗುರ ರುದ್ರಾಕ್ಷಿ ಹಾಕೋಬೋದು, ಒಂದು ಮಂತ್ರ ಹೇಳ್ಬೋದು. ಮಂತ್ರ ಮಾತ್ರ ನಾನು ಕೊಡೋದು. ನಾನು ಫಸ್ಟು ನನ್ನ ಕನ್ಸಲ್ಟೇಷನ್ ಬಂದರೆ ಫಸ್ಟು ನಾನು ಬರೆಯೋದೇ ಮಂತ್ರ. ಯಾಕೆಂದರೆ ಮದುವೆ ಆಗಬೇಕು ಅಂತಂದಾಗ ಹುಡುಗಿ ಸಿಗ್ತಾ ಇರುತ್ತೆ, ಅಲ್ಲಿ ಸ್ವಲ್ಪ ನಾವು ಆಪ್ಷನ್ಸ್ ಹುಡುಕ್ತೀವಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮಂತ್ರ ಹೇಳ್ತೀವಿ. ಅದು ಒಂದು ಪ್ರಾಬ್ಲಮ್ ಇದೆ. ಸಿಗೋದು 4-5ರಲ್ಲಿ ಆಪ್ಷನ್ಸ್ ಬೇರೆ ಇಟ್ಕೊಳ್ತೀವಿ. ಕೊನೆಗೆ ಶನಿ ಬಗ್ಗೆ ಬರೋಣ. ಇರ್ತಕ್ಕಂಥ ಸಂಸಾರದಲ್ಲಿ ಆಗಿರ್ತಕ್ಕಂಥ ಸಂಸಾರದಲ್ಲಿ ಇದು ಪೋಸ್ಟ್ ಮ್ಯಾರೇಜ್ ನಾವು ಮಾಡ್ತಕ್ಕಂಥದ್ದು, ಪ್ರೀ ಮ್ಯಾರೇಜ್ ಅಲ್ಲ. ಪ್ರೀ ಮ್ಯಾರೇಜ್ ಅಂತಂದರೆ ಅದು ನಿಲ್ಲಲ್ಲ. ಅದು ಪೋಸ್ಟ್ ಮ್ಯಾರೇಜ್ ನಿಲ್ಲಬೇಕು ಅಂದಾಗ ಈ ದೇವರಿಗೆ ಎಳ್ಳೆಣ್ಣೆಯನ್ನು ಹಾಕ್ತಕ್ಕಂಥದ್ದು. ಅದನ್ನು ಈ ಕಾಲದಲ್ಲಿ ಯಾರು ಹಾಕ್ತಾರೆ? ಅವ್ನಿಗೆ ಯಾರಿಗೋ ಶನಿ ದೋಷ ಇರುತ್ತೆ, ಈ ತಾಯಿನೋ ಅಜ್ಜಿನೋ ದೇವಸ್ಥಾನಕ್ಕೆ ಹೋಗಿ ಹಾಕ್ತಾರೆ. ಆ್ಯಕ್ಚುಲಿ ಅಜ್ಜಿಗೆ ಒಳ್ಳೇದಾಗುತ್ತೆ, ಅಜ್ಜಿಗೆ ಇನ್ನೊಂದು ಯೋಗ ಬರ್ಬೋದೇನೋ ಮದುವೆದು, ಅವ್ರ ಮೊಮ್ಮಕ್ಕಳಿಗೆ ಬರೋಲ್ಲ. ತಿಳ್ಕೊಳ್ಳಿ. ಯಾರಿಗೆ ಸಮಸ್ಯೆ ಇದೆ ಅವರು ಹೋಗಿ ಟೈಮ್ ಕೊಟ್ಟು ಹಾಕಿದ್ರೆ ಭಗವಂತ ಮೆಚ್ತಾನೆ. ಈಗ ನಾನೇ ಶನಿಯಾಗಿ ಕೂತಿದ್ದೀನಪ್ಪ, ನಾನು ಶನಿಯಾಗಿ ಕೂತಿದ್ದೀನಿ. ನಂಗೆ ಟೈಮ್ ಇಲ್ಲ ಹೋಗಜ್ಜಿ, ನನ್ನ ಟೈಮ್ ಇಲ್ಲ ಹೋಗಮ್ಮ, ನಾನು ಆಫೀಸ್ಗೆ ಹೋಗಬೇಕು, ನೀನು ತೊಗೊಂಡೋಗಿ ಹಾಕು ನನ್ನ ಪರವಾಗಿ. ಅವ್ರು ತಗೊಂಬಂದು ನನ್ನ ಮೇಲೆ ಹಾಕ್ತಾರೆ. ನನ್ನ ಮೇಲೆ ಹಾಕ್ದಾಗ ಇವೆಲ್ಲ ಕೇಳಿರ್ತೀನಿ ನಾನು. ನನ್ನ ಮಗನಿಗೆ ಟೈಮ್ ಇಲ್ಲ ಅಂತಂದ, ಅವನು ಅಲ್ಲಿ ಹೋದ ಆಫೀಸ್ಗೆ, ಅಲ್ಲಿ ಟೀ ಕುಡ್ಕೊಂಡು ಅಲ್ಲಿ ಯಾರೋ ಹುಡುಗಿರ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾನೆ, ಬೇಡದಿರೋ ಚಾಟೆಲ್ಲ ಮಾಡ್ತಾಯಿದ್ದಾನೆ. 5 ನಿಮಿಷ ನನ್ನ ಹತ್ರ ಬಂದು ಹಾಕೋಕ್ಕೆ ಟೈಮ್ ಇರಲಿಲ್ವಾ ಅಂತ ನೋಡಿದಾಗ ಅದೇ ಶನಿ ದೋಷ. ಶನಿ ದೋಷ ಪ್ರಾರಂಭವಾಗೋದು ಏನು ಗೊತ್ತಾ? ಪರಿಹಾರದಿಂದ ಅಲ್ಲ. ಯಾರ ಜೊತೆಯಲ್ಲಿ ನೀವು ಹೇಳ್ತೀರಾ, ಪೋಷಕರಿಗೆ ಇದನ್ನು ಹೇಳ್ತಾ ಇದ್ದೀನಿ, ನೀವು ದೋಷ ಅಂತ ತಿಳ್ಕೊಂಡು ಅದನ್ನು ಮಾಡಬೇಕು ಅಂತ ಬಂದರೆ ಅವ್ರ ಕೈಯಲ್ಲೇ ಮಾಡಿದ್ರೇ ಸ್ವಲ್ಪ ಮಟ್ಟಿಗೆ ಯೂನಿವರ್ಸಲ್ಲಿ ಅಕ್ಸೆಪ್ಟೆನ್ಸ್ ಅಂತ ಬರುತ್ತೆ. ಯೂನಿವರ್ಸಲ್ಲಿ ಎಲ್ಲನೂ ಒಂದು ಅಕ್ಸೆಪ್ಟೆನ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಅಕ್ಸೆಪ್ಟೆನ್ಸೇ ಇಲ್ಲ ಅಂತಂದರೆ, ಅದ್ಯಾರೋ ಹೇಳಿದ್ರು, ಕುರುಡ ಒಂದು ಮಾತು ಹೇಳ್ಬಿಟ್ಟು ಬ್ರೇಕ್ ಹೋಗೋಣ. ಕುರುಡ ಅವನ ಅವಲಂಬಿತ ಇರ್ತಕ್ಕಂಥದ್ದೇ ಕೋಲು. ಕಣ್ಣು ಬಂದ ಮೇಲೆ ಕೋಲನ್ನ ದೂರ ಆಗ್ತದೆ, ಫಸ್ಟ್ ಎಸೆಯೋದೇ ಕೋಲ್ ಅಂತ ಹೇಳ್ತಾರೆ. ಅವ್ನಿಗೆ ಅಷ್ಟು ಸಪೋರ್ಟ್ ಆಗಿದ್ದು. ಹಂಗೆ ಕೃತಜ್ಞತೆ ಇಲ್ಲ ಅಂತಂದರೆ ಶನಿ ಏನು ಮಾಡ್ತಾನೆ ನಿಮಗೆ? ನೀವು ಹೋಗಿ ನಿಮ್ಮ ಮಕ್ಕಳ ಪರವಾಗಿ ನೀವು ಏನೇ ಪೂಜೆ ಮಾಡಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಏನು ಎಲ್ಲ ಹೇಳ್ಬಿಡ್ತಾರೆ, ಎಲ್ಲ ವಯಸ್ಸಾದವರೆಲ್ಲ, ನಮ್ಮ ಮಕ್ಕಳು ಭಾಳ ಬ್ಯುಸಿ ಅಂತ. ಹೋಗಿ 2 ಡೇಸು ಅವ್ರ ಜೊತೆ ಆಫೀಸಲ್ಲಿ ಹೋಗಿ ಕೂತ್ಕೊಳ್ಳಿ, ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇರುತ್ತಂತ ಗೊತ್ತಿರುತ್ತೆ. ಯಾರ್ದು ಅಷ್ಟೊಂದು ಬ್ಯುಸಿಯಾಗಿರೋದು ಲೈಫ್ ಇಲ್ಲವೇ ಇಲ್ಲ. ನರೇಂದ್ರ ಮೋದಿಗೂ ಟೈಮ್ ಸಿಗುತ್ತೆ ಬೇಕಾದ್ರೆ ಶನಿ ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಅಥವಾ ಶನಿಗೆ ಹೋಗ್ಬಿಟ್ಟು ಎಳ್ಳೆಣ್ಣೆ ಹಾಕೋಕ್ಕೆ ಅವರು ಬೇಕಾದಷ್ಟು ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಿ. PM-ನೇ ನೋಡಿದ್ದೀವಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು. ಅವ್ರಿಗೆ ಅಷ್ಟು ಟೈಮ್ ಇದ್ದಾಗ ಇವ್ರಿಗಿರಲ್ವಾ? 1000% ಇರುತ್ತೆ. ಮಾಡ್ತಕ್ಕಂಥ ಇಚ್ಛೆ ನಮ್ಮ ಹಿಂದೂ ಧರ್ಮ ಅನ್ನೋದು ಮನಸ್ಸಿಗೆ ಬಂದಿಲ್ಲ. ಬ್ರಾಹ್ಮಣರಲ್ಲಿ ಹುಟ್ಟಿರ್ತಾರೆ, ಅವ್ರ ಮಕ್ಕಳೇ ಪೂಜೆ ಮಾಡಲ್ಲ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ, ಮಂತ್ರ ಹೇಳ್ಕೊಳ್ರಯ್ಯ ಅಂತಂದರೆ ಅವೆಲ್ಲ ನಂಬಲ್ಲ, ನಂಗೆ ಟೈಮ್ ಇಲ್ಲ ಅಂತಾರೆ. 5 ನಿಮಿಷ ಮಂತ್ರ ಹೇಳ್ಕೊಂಡ್ರೆ ಟೈಮ್ ಇಲ್ಲ. ಯಾಕೆಂದರೆ ಮನಸ್ಸನ್ನು ಸ್ಥಿರ ಮಾಡೋಕ್ಕೆ ಮಂತ್ರ ಇರೋದು. ಬ್ರಾಹ್ಮಣರಲ್ಲಿ ಇವೆಲ್ಲ ಗೊತ್ತಿರುತ್ತೆ, ಬ್ರಾಹ್ಮಣರ ಮಕ್ಕಳೇ ಮಾಡಲ್ಲ. ಇನ್ನು ಅಲ್ಲಿಂದನೇ ಮಾಡಿಲ್ಲ ಅಂದರೆ ಇನ್ನು ಹಿಂದೂ ಧರ್ಮ ಎಲ್ಲಿಂದ ಬೆಳೆಯುತ್ತೆ? ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಸೈಂಟಿಫಿಕ್ ಅನಾಲಿಸಿಸ್ ಎಲ್ಲ ಫ್ಲಾಪ್ ಆಗುತ್ತೆ, ದೋಷ ಹುಡ್ಕೊಂಡು ಹೋಗ್ತೀವಿ.